ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ವೈಯಕ್ತಿಕ ಪರಿಚಯ: ಹೆಸರು ಗಾಯತ್ರಿ, ಊರು ಗದಗ್, ವಯಸ್ಸು 36 ವರ್ಷ ತುಂಬಿದೆ. ಗಂಡ ನಿಧನರಾಗಿದ್ದಾರೆ. ವಿದ್ಯಾರ್ಹತೆ 10th ಓದಿದ್ದಾರೆ. ತಂದೆ ಸೋಮನಾಥ, ತಾಯಿ ಚಂದ್ರಕಲಾ. ಮೈಬಣ್ಣ ಗೋಧಿ ಬಣ್ಣ. ಆಸ್ತಿ ತೋಟ ಇದೆ. ಮನದ ಮಾತುಗಳು: ನೋಡಲು ಸುಂದರವಾಗಿ ಲಕ್ಷಣವಾಗಿ ಇದ್ದೇನೆ. ಗಂಡ ನಿಧನರಾದ ಮೇಲೆ ಒಂಟಿಯಾಗಿ ಬಿಟ್ಟಿದ್ದೇನೆ. 2ನೇ ಮದುವೆ ಆಗಲು ರೆಡಿಯಾಗಿದ್ದೇನೆ. ಆದರೆ ಒಳ್ಳೆಯ ಹುಡುಗರು ಸಿಗುವುದು ತುಂಬಾನೇ ಕಷ್ಟ ಆಗಿದೆ. ತಂದೆಯ ಮನೆಯಲ್ಲಿ ತುಂಬಾ ದಿನ ಇರುವುದು ಒಳ್ಳೆಯದಲ್ಲ. ಏನು ಮಾಡುವುದು ಗೊತ್ತಾಗ್ತಾ ಇಲ್ಲ. ಮನಸ್ಸಿನ ನೆಮ್ಮದಿ, ದೇಹದ ಸುಖ ಎರಡೂ ಸಿಗುತ್ತಿಲ್ಲ. 2ನೇ ಮದುವೆ ಆಗುವವರು ಕಮೆಂಟ್ ಮಾಡಿ ತಿಳಿಸಿ. ಹುಡುಗ ಹೀಗಿದ್ದರೆ ಸಾಕು. ಜಾತಿ ಯಾವುದೇ ಇರಲಿ ಅಭ್ಯಂತರ ಇಲ್ಲ. ಬಡವನಾದರೂ ಪರವಾಗಿಲ್ಲ. ಪ್ರೀತಿಯಲ್ಲಿ ಶ್ರೀಮಂತನಾದರೆ ಸಾಕು. ಬೇಗ ಕರೆ ಮಾಡಿ. ದುಡ್ಡು ಕೊಟ್ಟರೆ ವ್ಯಾಪಾರ ಮಾಡುವ ಕೌಶಲ್ಯ ಇರಬೇಕು. ನನಗೆ ಸ್ವತಂತ್ರವಾಗಿ ಬದುಕಲು ಬಿಡಬೇಕು. ಹೆಣ್ಣಿನ ಬಗ್ಗೆ ಒಳ್ಳೆಯ ಭಾವನೆ, ಗೌರವ ಇರಬೇಕು. ಯಾವುದೇ ಕೆಟ್ಟ ಚಟಗಳು ಹೊಂದಿರಬಾರದು. ಜೀವನದ ಸುಖ ದುಃಖಕ್ಕೆ ಜೊತೆಯಾಗಿ ಇರಬೇಕು. ಬದುಕಿನ ನಿಜವಾದ ಚಿತ್ರಣ ನೋಡೋಣ ಬನ್ನಿ. ಅಹಂ ತಿಳಿಸಿತು ಅಲ್ಪ ಮಾನವ ನೀನೆಂದು. ಅವಕಾಶ ತಿಳಿಸಿತು ಇಂತಹ ಸಂದರ್ಭ ಮರಳಿಬಾರದೆಂದು. ಆರೋಗ್ಯ ತಿಳಿಸಿತು ಅಯೋಗ್ಯ ನನ್ನನ್ನು ಮರೆಯದಿರೆಂದು. ಒಂಟಿತನ ತಿಳಿಸಿತು ಕುಟುಂಬದ ಮೌಲ್ಯವೇನೆಂದು. ಕಷ್ಟ ತಿಳಿಸಿತು ನೈಜ ಬದುಕು ಯಾವುದೆಂದು. ಗರ್ವ ತಿಳಿಸಿತು ಬದುಕಿನ ಮರ್ಮ ಅರಿಯೆಂದು. ಬಾಂಧವ್ಯ ತಿಳಿಸಿತು ಭಾವನೆಗಳ ಬೆಲೆ ಏನೆಂದು. ಪ್ರೀತಿ ವಿಶ್ವಾಸ ತಿಳಿಸಿತು ಇದೇ ನಿಜವಾದ ಬದುಕೆಂದು. ಮಾರ್ಗದರ್ಶನ ತಿಳಿಸಿತು ನಿಜವಾದ ಬದುಕಿನ ದಾರಿ ಯಾವುದೆಂದು. ಸಂಬಂಧಿಕರು ತಿಳಿಸಿದರು ನಾವು ಕಷ್ಟ ಕಾಲಕ್ಕೆ ಆಗುವವರಲ್ಲ ಎಂದು. ಸ್ನೇಹ ತಿಳಿಸಿತು ಭಯ ಪಡಬೇಡ ಎಲ್ಲದಕ್ಕೂ ನಾನಿದ್ದೇನೆ ಎಂದು. ಸಮಯ ತಿಳಿಸಿತು ನಾನು ಮತ್ತೆ ಸಿಗುವುದಿಲ್ಲವೆಂದು. ಸಹಪಾಠಿಗಳು ತಿಳಿಸಿದರು ನಮ್ಮ ನಿಜ ಸಾಮರ್ಥ್ಯ ಏನೆಂದು. ಸೊಕ್ಕು ತಿಳಿಸಿತು ಸುಟ್ಟು ಹೋಗ್ತೀಯಾ ಎಚ್ಚರವೆಂದು. ಹಣ ತಿಳಿಸಿತು ಉಳಿತಾಯದ ಮೌಲ್ಯ ಏನೆಂದು. ಹಸಿವು ತಿಳಿಸಿತು ತುತ್ತಿನ ಮೌಲ್ಯ ಏನೆಂದು. ಗಾದೆ ಹೇಳಿತು ಯಾರು ನಿಷ್ಕಲ್ಮಶ ಪ್ರೀತಿ, ಪ್ರಾಮಾಣಿಕತೆ ಮತ್ತು ಆತ್ಮ ಸಾಕ್ಷಿಗಾಗಿ ಜೀವನ ನಡೆಸುವರು ಅದುವೇ ನಿಜವಾದ ಬದುಕು. ಇದನ್ನು ಬಿಟ್ಟು ಬೇರೇನೂ ಇಲ್ಲವೆಂದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.